ಸಾವಿರಾರು ಮಹಿಳೆಯರಿಗೆ ವಂಚನೆ ಪ್ರಕರಣದ ಆರೋಪ. ಸ್ವಸಹಾಯ ಸಂಘಗಳಿಂದ ಸಾಲ ಕೊಡಿಸಿ ವಂಚನೆ ಮಾಡಿದ್ದಾರೆ ಅನ್ನೋದು 17 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವ ಶಂಕೆ. ಮೋಸ ಹೋದವರಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಬೆಳಗಾವಿಯಲ್ಲಾಗಿರುವಂಥ ಧೋಖಾ ಪ್ರಕರಣ ಇದು. ಅನೇಕ ಗ್ರಾಮಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘದಿಂದ ಸಾಲ ಕೊಡಿಸಿ ಅವರಿಂದ ಹಣ ಪಡ್ಕೊಂಡಿರೋದು. ಸಾವಿರಾರು ಮಹಿಳೆಯರಿಗೆ ವಂಚನೆ ಮಾಡಿರುವಂಥ ಪ್ರಕರಣ. ಆ ವಂಚನೆಗೆ ಒಳಗಾದಂಥ ಮಹಿಳೆಯರು ಅವರೆಲ್ಲರೂ ಕೂಡ ಮಾನ್ಯ ಸಚಿವರನ್ನ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಒಟ್ಟು ವಂಚನೆ ಮಾಡಿರೋದು 17 ಕೋಟಿಗೂ ಹೆಚ್ಚು ಅಂತೇಳಿ ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನು ಹೇಳಿದ್ದಾರೆ. ಅನೇಕ ಗ್ರಾಮಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘ ಮಾಡಿ ವಂಚನೆ ಮಾಡಿದ್ದಾರೆ. ಮಹಿಳೆಯರಿಗೆ ಸಾಲ ಕೊಡಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂಥ ಪ್ರಕರಣ. ಈಗ ಮಾನ್ಯ ಸಚಿವರನ್ನು ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಅವ್ರದ್ದೇ ಅಂತ ಕೊಟ್ಟವ್ರದ್ದೇ ತಪ್ಪಲ್ಲ, ಇವ್ರು ಲೀಗಲಾಗಿ ಹೋಗಿ ತೊಗೊಂಡ್ರು. ಮಿಡ್ಲ ಲೀಡಿ ಇದ್ದಾಕಿ ಇದು ಫ್ರೀ ನಿಮಗರ್ದ ನಮಗರ್ದ ತಿಳ್ಕೊಡ್ಸ್ಯಾಳ ಅವ್ರಿಗೆ. ಏನು ತುಂಬಂಗಿಲ್ಲ ತಿಳ್ಯಾರ. ಈಗ ತುಂಬೋದು ಬರೋದ್ಲೇ ಸಮಸ್ಯೆ ಐತ್ರಿ. ಇದು 3,000 ಜನ ಅದಾರತ್ತ. ಇಲ್ಲ ಎಲ್ಲ ಕುಡಿಯ 3,000 ಅದಂತಾರ. ಅದು ಬೇರೆ ಅದು ಹೋಯ್ತಿದ್ದೆ ಹೊಸಾದ್ರಿ. ಈಗಿಂದ ಇದು ಹೊಸಾದ್ರಿ ಅದು ಬೇರೆ. ನೀವು ಹೇಳೋದು ಹಳಿದಕ್ಕೆ ಟೋಟಲಿ ಫ್ರೀ ಅಂತ ಹೇಳ್ಯಾರ ಅವ್ರಿಗೆ. 25,000 ನಿಮಗೂ 25 ನಮಗೂ ತುಂಬಂಗಿಲ್ಲ ತಿಳ್ಯಾರ. ಆಮ್ಯಾಗ ಸಹಿ ಮಾಡಿ ತೊಗೊಂಡಾರ. ಈಗ ತೊಗೊಂಡಾರ 50,000 ಎಲ್ಲರೂ ಇವ್ರು. ಏಮನ್ನ ಅವ್ರು ಹೇಳೋ ಪ್ರಕಾರ 3,000 ಅಂತಾರೆ. ಇದು ನೋಡ್ರೆ ಮತ್ತೆ ಇವ್ರು ಹಿಡ್ದಾರಲ್ಲ ಇಲ್ಲೇ 400-500 ಜನ ಅದಾರ ಇವ್ರು ಕನಿಷ್ಠ. ಇವರು ಕೇಸ್ ನೀನು ಜಗಳ ಅನ್ನೋದೇ ಅವಳ ಮ್ಯಾಗ ಕೇಸ್ ಆಗೈತ್ರಿ. ಯಾರ ಒಳ್ಳೆ ಪಾರ್ಟಿ ಇದಾರಲ್ಲ ಮಿಡ್ಲ್ ಮ್ಯಾನ್ ಅವಳ ಮ್ಯಾಗ. ಸಾವಿರಾರು ಮಹಿಳೆಯರಿಗೆ ವಂಚನೆ ಪ್ರಕರಣದ ಆರೋಪ. ಸ್ವಸಹಾಯ ಸಂಘಗಳಿಂದ ಸಾಲ ಕೊಡಿಸಿ ವಂಚನೆ ಮಾಡಿದ್ದಾರೆ ಅನ್ನೋದು 17 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವ ಶಂಕೆ. ಮೋಸ ಹೋದವರಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಬೆಳಗಾವಿಯಲ್ಲಾಗಿರುವಂಥ ಧೋಖಾ ಪ್ರಕರಣ ಇದು. ಅನೇಕ ಗ್ರಾಮಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘದಿಂದ ಸಾಲ ಕೊಡಿಸಿ ಅವರಿಂದ ಹಣ ಪಡ್ಕೊಂಡಿರೋದು. ಸಾವಿರಾರು ಮಹಿಳೆಯರಿಗೆ ವಂಚನೆ ಮಾಡಿರುವಂಥ ಪ್ರಕರಣ. ಆ ವಂಚನೆಗೆ ಒಳಗಾದಂಥ ಮಹಿಳೆಯರು ಅವರೆಲ್ಲರೂ ಕೂಡ ಮಾನ್ಯ ಸಚಿವರನ್ನ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಒಟ್ಟು ವಂಚನೆ ಮಾಡಿರೋದು 17 ಕೋಟಿಗೂ ಹೆಚ್ಚು ಅಂತೇಳಿ ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನು ಹೇಳಿದ್ದಾರೆ. ಅನೇಕ ಗ್ರಾಮಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘ ಮಾಡಿ ವಂಚನೆ ಮಾಡಿದ್ದಾರೆ. ಮಹಿಳೆಯರಿಗೆ ಸಾಲ ಕೊಡಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂಥ ಪ್ರಕರಣ. ಈಗ ಮಾನ್ಯ ಸಚಿವರನ್ನು ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಅವ್ರದ್ದೇ ಅಂತ ಕೊಟ್ಟವ್ರದ್ದೇ ತಪ್ಪಲ್ಲ, ಇವ್ರು ಲೀಗಲಾಗಿ ಹೋಗಿ ತೊಗೊಂಡ್ರು. ಮಿಡ್ಲ ಲೀಡಿ ಇದ್ದಾಕಿ ಇದು ಫ್ರೀ ನಿಮಗರ್ದ ನಮಗರ್ದ ತಿಳ್ಕೊಡ್ಸ್ಯಾಳ ಅವ್ರಿಗೆ. ಏನು ತುಂಬಂಗಿಲ್ಲ ತಿಳ್ಯಾರ. ಈಗ ತುಂಬೋದು ಬರೋದ್ಲೇ ಸಮಸ್ಯೆ ಐತ್ರಿ. ಇದು 3,000 ಜನ ಅದಾರತ್ತ. ಇಲ್ಲ ಎಲ್ಲ ಕುಡಿಯ 3,000 ಅದಂತಾರ. ಅದು ಬೇರೆ ಅದು ಹೋಯ್ತಿದ್ದೆ ಹೊಸಾದ್ರಿ. ಈಗಿಂದ ಇದು ಹೊಸಾದ್ರಿ ಅದು ಬೇರೆ. ನೀವು ಹೇಳೋದು ಹಳಿದಕ್ಕೆ ಟೋಟಲಿ ಫ್ರೀ ಅಂತ ಹೇಳ್ಯಾರ ಅವ್ರಿಗೆ. 25,000 ನಿಮಗೂ 25 ನಮಗೂ ತುಂಬಂಗಿಲ್ಲ ತಿಳ್ಯಾರ. ಆಮ್ಯಾಗ ಸಹಿ ಮಾಡಿ ತೊಗೊಂಡಾರ. ಈಗ ತೊಗೊಂಡಾರ 50,000 ಎಲ್ಲರೂ ಇವ್ರು. ಏಮನ್ನ ಅವ್ರು ಹೇಳೋ ಪ್ರಕಾರ 3,000 ಅಂತಾರೆ. ಇದು ನೋಡ್ರೆ ಮತ್ತೆ ಇವ್ರು ಹಿಡ್ದಾರಲ್ಲ ಇಲ್ಲೇ 400-500 ಜನ ಅದಾರ ಇವ್ರು ಕನಿಷ್ಠ. ಇವರು ಕೇಸ್ ನೀನು ಜಗಳ ಅನ್ನೋದೇ ಅವಳ ಮ್ಯಾಗ ಕೇಸ್ ಆಗೈತ್ರಿ. ಯಾರ ಒಳ್ಳೆ ಪಾರ್ಟಿ ಇದಾರಲ್ಲ ಮಿಡ್ಲ್ ಮ್ಯಾನ್ ಅವಳ ಮ್ಯಾಗ. ಸಾವಿರಾರು ಮಹಿಳೆಯರಿಗೆ ವಂಚನೆ ಪ್ರಕರಣದ ಆರೋಪ. ಸ್ವಸಹಾಯ ಸಂಘಗಳಿಂದ ಸಾಲ ಕೊಡಿಸಿ ವಂಚನೆ ಮಾಡಿದ್ದಾರೆ ಅನ್ನೋದು 17 ಕೋಟಿಗೂ ಹೆಚ್ಚು ವಂಚನೆ ಮಾಡಿರುವ ಶಂಕೆ. ಮೋಸ ಹೋದವರಿಂದ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಬೆಳಗಾವಿಯಲ್ಲಾಗಿರುವಂಥ ಧೋಖಾ ಪ್ರಕರಣ ಇದು. ಅನೇಕ ಗ್ರಾಮಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘದಿಂದ ಸಾಲ ಕೊಡಿಸಿ ಅವರಿಂದ ಹಣ ಪಡ್ಕೊಂಡಿರೋದು. ಸಾವಿರಾರು ಮಹಿಳೆಯರಿಗೆ ವಂಚನೆ ಮಾಡಿರುವಂಥ ಪ್ರಕರಣ. ಆ ವಂಚನೆಗೆ ಒಳಗಾದಂಥ ಮಹಿಳೆಯರು ಅವರೆಲ್ಲರೂ ಕೂಡ ಮಾನ್ಯ ಸಚಿವರನ್ನ ಭೇಟಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿದ್ದಾರೆ. ಒಟ್ಟು ವಂಚನೆ ಮಾಡಿರೋದು 17 ಕೋಟಿಗೂ ಹೆಚ್ಚು ಅಂತೇಳಿ ಈಗ ಪ್ರಾಥಮಿಕವಾಗಿ ಮಾಹಿತಿ ಸಿಕ್ಕಿದೆ. ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿಯಾಗಿ ತಮ್ಮ ಅಹವಾಲನ್ನು ಹೇಳಿದ್ದಾರೆ. ಅನೇಕ ಗ್ರಾಮಗಳಲ್ಲಿ ಮಹಿಳಾ ಸ್ವಸಹಾಯ ಸಂಘ ಮಾಡಿ ವಂಚನೆ ಮಾಡಿದ್ದಾರೆ. ಮಹಿಳೆಯರಿಗೆ ಸಾಲ ಕೊಡಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂಥ ಪ್ರಕರಣ. ಈಗ ಮಾನ್ಯ ಸಚಿವರನ್ನು ಭೇಟಿಯಾಗಿ ಮನವಿ ಮಾಡಿದ್ದಾರೆ. ಅವ್ರದ್ದೇ ಅಂತ ಕೊಟ್ಟವ್ರದ್ದೇ ತಪ್ಪಲ್ಲ, ಇವ್ರು ಲೀಗಲಾಗಿ ಹೋಗಿ ತೊಗೊಂಡ್ರು. ಮಿಡ್ಲ ಲೀಡಿ ಇದ್ದಾಕಿ ಇದು ಫ್ರೀ ನಿಮಗರ್ದ ನಮಗರ್ದ ತಿಳ್ಕೊಡ್ಸ್ಯಾಳ ಅವ್ರಿಗೆ. ಏನು ತುಂಬಂಗಿಲ್ಲ ತಿಳ್ಯಾರ. ಈಗ ತುಂಬೋದು ಬರೋದ್ಲೇ ಸಮಸ್ಯೆ ಐತ್ರಿ. ಇದು
3,000 ಜನ ಅದಾವತ್ತ. ಇಲ್ಲ ಎಲ್ಲ ಕುಡಿಯ 3,000 ಅನ್ನತ್ತಾರ. ಅದು ಬೇರೆ ಅದು ಹೋಯ್ತಿದ್ದೆ ಹೊಸಾದ್ರಿ, ಈಗಿಂದ ಇದು ಹೊಸಾದ್ರಿ ಅದು ಬೇರೆ ನೀವು ಹೇಳೋದು ಹಳಿದಕ್ಕೆ ಟೋಟಲಿ ಫ್ರೀ ಅಂತ ಹೇಳ್ಯಾರ ಅವ್ರಿಗೆ. 25,000 ನಿಮಗೂ 25 ನಮಗೂ ತುಂಬಂಗಿಲ್ಲ ತಿಳ್ಯಾರ. ಆಮ್ಯಾಗ ಸಹಿ ಮಾಡಿ ತೊಗೊಂಡಾರ. ಈಗ ತೊಗೊಂಡಾರ 50,000 ಎಲ್ಲರೂ ಇವ್ರು. ಅವ್ರು ಹೇಳೋ ಪ್ರಕಾರ 3,000 ಅಂತಾರೆ. ಇದು ನೋಡ್ರೆ ಮತ್ತೆ ಇವ್ರು ಹಿಡ್ದಾರಲ್ಲ, ಇಲ್ಲ 400-500 ಜನ ಅದಾರ ಇವ್ರು ಕನಿಷ್ಠ. ಇವರು ಕೇಸ್ ನೀನು ಜಗಳ ಅನ್ನೋದೇ ಅವಳ ಮ್ಯಾಗ ಕೇಸ್ ಆಗೈತ್ರಿ. ಯಾರ ಒಳ್ಳೆ ಪಾರ್ಟಿ ಇದಾರಲ್ಲ ಮಿಡ್ಲ್ ಮ್ಯಾನ್, ಅವಳ ಮ್ಯಾಗ. ಹೆಸ್ಕಾಂಗೆ ತಲೆನೋವಾದ ಬಾಕಿ ಬಿಲ್ನ ವಸೂಲಿ. ಹೆಸ್ಕಾಂ ನೂತನ ಅಧ್ಯಕ್ಷರಿಗೆ 108 ಸವಾಲಿದೆ. ಆಲ್ರೆಡಿ ಹೆಸ್ಕಾಂ ಬಾಕಿ ಬಿಲ್ ಅನ್ನ ಪೆಂಡಿಂಗ್ ಇಟ್ಕೊಂಡಿದೆ. ಈಗ ನೂತನವಾಗಿ ಅಧ್ಯಕ್ಷರು ಇವರಿಗೆ ಹಲವಾರು ಸಮಸ್ಯೆಗಳು ಅಥವಾ ಸವಾಲುಗಳು, ಅದರಲ್ಲೂ ಕೂಡ ಬಾಕಿ ಬಿಲ್ ಅನ್ನ ವಸೂಲಿ ಮಾಡೋದೇ ದೊಡ್ಡ ಸವಾಲು. ಈಗ ಹೆಸ್ಕಾಂಗೆ 4,835 ಕೋಟಿಗೂ ಅಧಿಕ ಬಿಲ್ ಬಾಕಿ ಇದೆ. ಅದನ್ನ ವಸೂಲಿ ಮಾಡೋದೇ ದೊಡ್ಡ ಚಾಲೆಂಜು. ಉತ್ತರ ಕರ್ನಾಟಕದ ಸರ್ಕಾರಿ ಇಲಾಖೆಗಳಿಂದಲೂ ಕೂಡ, ಸರ್ಕಾರಿ ಕಚೇರಿಗಳಿಂದಲೂ ಕೂಡ ಬಾಕಿ ಇದೆ ಬಿಲ್ಲು. ಬರೋಬ್ಬರಿ 950 ಕೋಟಿಗೂ ಅಧಿಕ ಬಿಲ್ ಬಾಕಿ ಇರೋದು. ಅದನ್ನು ಹೇಗಪ್ಪ ವಸೂಲಿ ಮಾಡೋದು ಅನ್ನೋದೇ ಟೆನ್ಷನ್. 16 ವರ್ಷಗಳಿಂದ ಕರೆಂಟ್ ಬಿಲ್ ಕಟ್ಟದ ಇಲಾಖೆಗಳು ಕೋಟಿ ಕೋಟಿ ಹಣವನ್ನು ಬಾಕಿ ಇಟ್ಟುಕೊಂಡಿದ್ದಾವೆ. ಸರ್ಕಾರಿ ಇಲಾಖೆಗಳ ಮೇಲೆ ಯಾಕಿಷ್ಟು ಸಾಫ್ಟ್ ಕಾರ್ನರ್? ಹಾಗಾದ್ರೆ ಸಾರ್ವಜನಿಕರು, ಜನಸಾಮಾನ್ಯರು ಯಾರದ್ದಾದ್ರೂ 1 ತಿಂಗಳ ಬಾಕಿ ಬಿಲ್ಲನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕನೆಕ್ಟ್ ಮಾಡಿ ಹೋಗ್ತೀರಿ. ಯಾಕೆ ಈ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ? ಯಾಕೆ ಅವರಿಂದ ವಸೂಲಿ ಮಾಡಲ್ಲ ಅನ್ನೋದೇ ಈಗ ಬರೋದು ಪ್ರಶ್ನೆ. ರಾಜ್ಯ ಸರ್ಕಾರದ ಬಹುದೊಡ್ಡ ಇಲಾಖೆ ಅಂದರೆ ಅದು ಹೆಸ್ಕಾಂ ಇಲಾಖೆ. ಈ ಹೆಸ್ಕಾಂ ಇಲಾಖೆಯ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳು ಏನು ಬರ್ತಕ್ಕಂಥದ್ದು. ಈ 7 ಜಿಲ್ಲೆಗಳ ಸರ್ಕಾರಿ ಇಲಾಖೆಗಳಿಂದಲೇ ಕೋಟಿ ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ 950 ಕೋಟಿಗೂ ಅಧಿಕ ಬಾಕಿ ಉಳಿದುಕೊಂಡಿದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಹೆಸ್ಕಾಂನ ನೂತನ ಅಧ್ಯಕ್ಷರಾಗಿರುವಂಥ ಅಜ್ಜಂಪೀರ್ ಖಾದ್ರಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಹೆಸ್ಕಾಂ ಇಲಾಖೆಯಲ್ಲಿ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕೋಟಿ ಕೋಟಿ ಬಾಕಿ ಉಳಿದುಕೊಂಡಿದೆ. ಯಾಕೆ ಸರ್ ಇಷ್ಟು ಈವರೆಗೂ ಈ ಬಾಕಿಯನ್ನು ವಸೂಲು ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಹಿಂದೇಟಾಗ್ತಾ ಇದ್ದಾರೆ? ಅಲ್ಲ, ಹಿಂದೇಟಿಲ್ಲ. ಈಗಾಗಲೇ ವಸೂಲಾತಿಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬಾಕಿ ಉಳಿದಿದೆ. ಆ ಎಲ್ಲ ಈಗ ನಾನು ತಿಳ್ಕೊಂಡಿದ್ದೇನೆ. ಅದು ನಮ್ಮ ಮಾನ್ಯ ಸಚಿವರು, ನಮ್ಮ ಇಲಾಖೆ ಸಚಿವರ ಜೊತೆ ಚರ್ಚೆ ಮಾಡಿ ಯಾವ ಥರ ವಸೂಲಾತಿಗೆ ಏನೇನು ನಾವು ಕ್ರಮ ತಗೋಬೇಕು, ನಮ್ಮ ಬಾಕಿ ಇರ್ತಕ್ಕಂಥ ಗ್ರಾಹಕರಿಗೆ ಅವರಿಗೆ ಮನವೊಲಿಸಬೇಕು, ಹೋಗಿ ಕಾಣಬೇಕು. ಅದು ನಾನು ಕೂಡ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ತೀನಿ ಮುಂದಿನ ದಿನಗಳಲ್ಲಿ.